ಮೈಸೂರು ಜಿಲ್ಲೆ ನಂಜನಗೂಡಿನ ನಗರಸಭೆಯಲ್ಲಿಂದು ಒಬ್ಬೊಬ್ಬ ಸದಸ್ಯರದ್ದು ಒಂದೊಂದು ರೀತಿಯ ಸಮಸ್ಯೆಯಾಗಿತ್ತು. ಕುಡಿಯುವ ನೀರು, ಬೀದಿ ನಾಯಿಗಳ ಹಾವಳಿ, ತೆರಿಗೆ ಪರಿಷ್ಕರಣೆ ಸೇರಿ 10 ಹಲವು ಸಮಸ್ಯೆಗಳ ವಿಚಾರವಾಗಿ ಸಭೆಯಲ್ಲಿ ಮಾತಿನ ಚಕಮಕಿ ನಡೆಯಿತು. ನಗರಸಭಾ ಅಧ್ಯಕ್ಷ ಎನ್ ಶ್ರೀಕಂಠ ಅವರ ಅಧ್ಯಕ್ಷತೆ, ಉಪಾಧ್ಯಕ್ಷೆ ರಿಹಾನಾ ಬಾನು ಹಾಗೂ ನಗರಸಭೆ ಆಯುಕ್ತ ವಿಜಯ್ ಅವರ ಉಪಸ್ಥಿತಿಯಲ್ಲಿ ನಡೆದ ಕೌನ್ಸಿಲ್ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ವಾಗ್ವಾದದ ಜೊತೆಗೆ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರುಗಳ ಮಾತಿನ ಚಕಮಕಿ ಜೋರಾಗಿತ್ತು. ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಬಲವರ್ಧನೆಗಾಗಿ ಪ್ರತಿ ವರ್ಷ ತೆರಿಗೆ ಪರಿಷ್ಕರಣೆ ಮಾಡುವುದರ ಕುರಿತು ಚರ್ಚಿಸಲಾಯಿತು. ನಗರಸಭೆಯ ಸರ್ವ ಸದಸ್ಯರುಗಳ ಅಧ್ಯಯನ ಪ್ರವಾಸ ಕೈಗೊಳ್ಳಲು ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದು, ಅಭಿವೃದ್ಧಿ ಕಾಮಗಾರಿಗಳ ಈ ಟೆಂಡರ್ಗಳನ್ನು ಅನುಮೋದಿಸಿ ಅನುಷ್ಠಾನಗೊಳಿಸಲು ಒಪ್ಪಿಗೆ ನೀಡುವುದು, ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಸಂತಾನಹರಣ ಚಿಕಿತ್ಸೆ ಮಾಡಿಸುವುದು, ಅಭಿವೃದ್ಧಿ ಕಾಮಗಾರಿಗಳ ಈ ಟೆಂಡರ್ಗಳನ್ನು ಅನುಮೋದಿಸಿ ಅನುಷ್ಠಾನಗೊಳಿಸಲು ಒಪ್ಪಿಗೆ ನೀಡುವುದು, ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಸರಬರಾಜು ಮಾಡಲು ಟೆಂಡರ್ ಕರೆಯುವುದು, ಕುಡಿಯುವ ನೀರು ಸರಬರಾಜು, ನಗರಸಭಾ ವ್ಯಾಪ್ತಿಯಲ್ಲಿರುವ ವಿವಿಧ ಶುಲ್ಕ ವಸೂಲಾತಿಗಳಿಗೆ ಬಹಿರಂಗ ಹರಾಜು ಕರೆಯುವುದು ಸೇರಿ 5 ಪ್ರಮುಖ ವಿಷಯಗಳನ್ನು ಚರ್ಚಿಸಿ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅನುಮೋದನೆ ನೀಡಿ ಸಭೆಯನ್ನ ಯಶಸ್ವಿಗೊಳಿಸಲಾಯಿತು. ಬನ್ನಿ, ಹೇಗಿತ್ತು ಕೌನ್ಸಿಲ್ ವಿಶೇಷ ಸಭೆ, ಯಾರ್ಯಾರು ಏನೇನು ಮಾತನಾಡಿದ್ರು ಇನ್ನಷ್ಟು ನೋಡೋಣ. ಎಲ್ಲ ಶಾಂತಿ ಪ್ರಿಯರು ಇಲ್ಲಿ ಜನ, ನಮ್ಮ ಹೌಸಿಂಗ್ ಬೋರ್ಡ್ ನಲ್ಲೂ ಅಷ್ಟೇ ನಾವು ತೀರ್ಮಾನಗಳನ್ನ ತಗೋಬೇಕಾದ್ರೆ ಈಗ ಮಹಾತ್ಮರನ್ನ ಹೆಸರುಗಳನ್ನ ಇಟ್ಬಿಟ್ಟು ಈಗ ಆ ಬೋರ್ಡ್ ಎಲ್ಲ ನೆಟ್ಬಿಟ್ಟು ಮತ್ತೆ ಅದನ್ನ ರದ್ದುಪಡಿಸೋದು, ತಿರ್ಗಾ ಅಲ್ಲೂ ಬೀಳೋದು, ಅಲ್ಲಿ ಗೋಮು ಉಂಟಾಗೋದು, ಗಲಭೆ ಉಂಟಾಗೋದು, ಈ ತರದ್ದು ಮಾಡೋದಾದ್ರೆ ನಾವು ಇಲ್ಲಿ ಬಂದು ಈ ಕೆಲಸಗಳಿಗೆ ಬರಲೇಬಾರ್ದು. ತೀರ್ಮಾನಗಳನ್ನ ತಗೋಬೇಕಾದ್ರೆ ಜವಾಬ್ದಾರಿಯುತವಾಗಿ ತಗೊಳ್ಬೇಕು. ದಯಮಾಡಿ ಅದನ್ನ ತಾವು ಮರುಪರಿಶೀಲನೆ ಮಾಡಿ ಅಂತೇಳಿ ಈ ಸಭೆಯಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೇನೆ. 15/7 ಬರೋದಲ್ಲ ಬಿಡ, 14ಕ್ಕೆ ಕ್ಲೋಸ್, 15 ತಾರೀಕೆ ಬಂದು ಕೊಡಕೈತ, 14 6 ಗಂಟೆನೆ, ತಿರ್ಗಿ 15ಕ್ಕೆ ಬರ್ತದೆ, 15 ಬರೋದೇ ಇಲ್ವಲ್ಲ, 30 ದಿನ ಆಗ್ಬಿಡ್ತಾರೆ, 15 ಲೆಕ್ಕಾಕಿ 6 ತಿಂಗಳಲ್ವಾ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 1 2 7ನೇ ತಿಂಗಳಿಗೆ 31 ಬಂದ್ಬಿಡ್ತಲ್ಲ. ಅದಕ್ಕೋಸ್ಕರ ತಂದಿದ್ದಾರೆ. ಈಗ ಅದನ್ನ ಬಿಟ್ಬಿಡ್ತು ಅಂತಂದ್ರೆ ಏನ್ ಮಾಡೋದು? ಈಗ ನಾವು ಜನ ನಮ್ಮನ್ನ ಇಟ್ಕೊಂಡು ಕೇಳ್ತಾರಲ್ಲ, ಏನ್ ಉತ್ತರ ಕೊಡ್ಬೇಕು? ಈಗ ಇಲ್ಲ ಅಂದ್ರೆ ಅವನ್ನೆಲ್ಲ ತಂದು ನಿಮ್ಮ ಮಾಡಿ ಬಿಟ್ಬಿಡೋ ಹೇಳಿದಾಗೆ ಮಗುಗೆ ಕಚ್ಬಿಡಿಲ್ಲ ಸರ್, ಅದು ಕೆನ್ನೆನಲ್ಲಿ ಕಚ್ಬಿಡಿಲ್ಲ ನಾಯಿ, ಏನ್ ಮಾಡೋಣ? ಮಗುಗೆ ಚಿಕ್ಕ ಪಾಪು ಕಣದು, ಹೋಗಿ ಅವೆಲ್ಲ ಜರೂರಿ ಕೆಲಸ. ಎರಡನೇದು ಯಾವ್ದು ಇದ್ದು ಪ್ರವಾಸದ್ದೊಂದು ಕರೆದಿದ್ದೀರಿ, ಓಕೆ. ಎರಡನೇದು ಯಾವುದು? ಆಸ್ತಿ ತೆರಿಗೆ ಜಾಸ್ತಿ ಮಾಡಿ. ಈಗೆಲ್ಲ ಆಯ್ತಾದ್ರೆ ಸರ್ಕಾರ ಫುಲ್ ಎಲ್ಲಾನು ಮಾಡ್ಬಿಡ್ತು. ತಿರ್ಗಿ ನಗರಸಭೆಯಲ್ಲಿ ಬಡವರಿಗೆಲ್ಲ ಆಸ್ತಿ ತೆರಿಗೆ ಜಾಸ್ತಿ ಮಾಡ್ತಾ ಕೂತ್ಕೊಂಡ್ರೆ ಅಯ್ಯ, ಇಲ್ಲಿ ಕೊಟ್ಟವ್ರು ನೋಡಿ, ಈಗ ಅಲ್ಲ 25-26 ಸಾವಿರ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಒಂದ್ ಕಡೆಯಿಂದ ಕೊಡ್ತಾ ಇದೀರಿ, ಒಂದ್ ಕಡೆಯಿಂದ ಈಗ ಜನಗಳ ಕಿತ್ಕೊಳ್ತಾ ಇದೀರಿ. ಈಗ ಏನಾಗ್ಬಿಡ್ತು ಅಂತಂದ್ರೆ ಬಿ ಖಾತೆ ಮಾಡ್ಬಿಟ್ಟು ಡಬಲ್ ಟ್ಯಾಕ್ಸ್ ಮಾಡಿದೀವಿ. ನಾವೇನೆ ಡಬಲ್ ಟ್ಯಾಕ್ಸ್ ಮಾಡಿ 2 ರೂಪಾಯಿ 4 ರೂಪಾಯಿ ಕಿತ್ಕೊತೀವಿ, 4 ರೂಪಾಯಿ ಅವ್ರಿಗೆ 6 ರೂಪಾಯಿ ಕಿತ್ಕೊಂಡ್ರೆ ಇದ್ಯಾವ ತರ ಇದು? ಸರ್ಕಾರ ಅನುದಾನ ಅಲ್ಲ, ಕಮ್ಮಿ ಮಾಡಿಸ್ಬಿಡ್ರ ಜನಗಳಿಗೆ ಯಾವ್ದು ಕಮ್ಮಿ ಆಗೋ ಪದಾರ್ಥನೇ ಇಲ್ಲ. ಅವ್ರಿಗೆ ಈಗ ಇದ್ದವ್ರಿಗೆ ಮನೆಗೆ ಹಕ್ಕುಪತ್ರಗಳಿತ್ತು, ಅರ್ಥ ಆಯ್ತಾ? ಡಬಲ್ ಟ್ಯಾಕ್ಸ್ ಮಾಡ್ಕೊಳ್ಳಿ, 3 ತಿಂಗಳು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಲ್ಲ, ಅದು ಅನ್ಯಾಯ. ಅವಕಾಶ ಇದಕ್ಕೆ ತೆರಿಗೆ, ಆಸ್ತಿ ತೆರಿಗೆ ಜಾಸ್ತಿ ಮಾಡೋದು. ಮೀಟಿಂಗ್ ಹೆಂಗ್ ಮಾಡ್ಬೇಕು, ವಿಶೇಷ ಸಭೆ ಹೆಂಗ್ ಮಾಡ್ಬೇಕು, ತುರ್ತು ಸಭೆ ಹೆಂಗ್ ಮಾಡ್ಬೇಕು ಅಂತ ಆಗ್ತಲೇ ಪ್ರಾವಿಷನ್ ಇದೆ. ಓದಿ ತಂದು ಡ್ರಾಯರಲ್ಲಿ 47 ಓದಿ. ಅದರಲ್ಲಿ 3 ದಿನಕ್ಕೆ ಅವಕಾಶ ಕೊಟ್ಟು ವಿಶೇಷ ಸಭೆ, 7 ದಿನಕ್ಕೆ ಅವಕಾಶ ಕೊಟ್ಟು ಜನರಲ್ ಬಾಡಿ ಕರೀಲಿಕ್ಕೆ ಅವಕಾಶ ಇದೆ, ತಂದು ಓದಿ 47. ಒಂದೊಂದು ವರ್ಗಗೂ ಒಂದೊಂದು ಸಬ್ಜೆಕ್ಟ್ ಇಡಕ್ಕಾಗಲ್ಲ. ತಾಂತ್ರಿಕ ಶಾಖೆಗೆ ಒಂದು ಟೆಂಡರ್ ಇಡ್ಬೋದು, ಅದಕ್ಕೆ ಅವಕಾಶ ಇದೆ. ಎಲ್ಲ ಕಡೆ ಇಟ್ಟಿದ್ದೀವಿ. ಗೊತ್ತು, 100 ಬಾರಿ ಗೊತ್ತು. ಯಾಕಂದ್ರೆ ಇಲ್ಲಿ ಗಂಟ ಕೆಲಸ ಮಾಡೋದನ್ನ ಎಲ್ಲ ಒಂದ್ ಕಡೆ ನೀವು
ಆಗದೆ ಇರಲಿ ಆಮೇಲೆ ಮಾಡ್ಕೊಳ್ಳೋ ಇಳಿದ ಮೇಲೆ 6 ತಿಂಗಳ ಮೇಲೆ ಮಾಡ್ಕೊಳ್ಳೋ ಅಂತ ಆರಾಮಾಗಿ ಚರ್ಚೆ ಹೇಳ್ತಿರೋದು. ಯಾಕಂದ್ರೆ ಕೆಲಸಗಳು ಆಗಬಾರ್ದು, ನಿಮ್ ಕಾಲ ಕೆಲಸನೂ ಮಾಡಬಾರ್ದು ಅಂತಾನೆ ಅವ್ರು ಆರಾಮಾಗಿ ಅವ್ರನ್ನ ಇದು ಮಾಡ್ಬಿಟ್ಟವ್ರೆ. ಅವ್ರಿಗೆ ಯಾವ್ದು ಮಾಹಿತಿ ಕೊಡದೆ ತೆಗೀರಿ ಇದ್ರೆ ಕೊಡವ ಅದಕ್ಕೆ ಮಾತಾಡಿ ಸರ್. ಉಪಾಧ್ಯಕ್ಷ ನಿಮ್ಗೆ ಗೊತ್ತಿಲ್ವಾ? ನೀವು ಎಷ್ಟು ಮಾಡಿಲ್ಲ ನೀವು ನಿಮ್ಗೆ ಕೇಳಿ, ನೀವು ಕೇಳಿ ಸರ್, ಇದು ಕೇಳಿ ಸರ್. ಸರ್ ಸ್ವಯಂ ಪಕ್ಷ ಅಲ್ಲ ಸರ್, ಕಾನೂನು ಕೇಳಿ. ಹೇಳ್ದಂಗೆ ಈಗ 5 ಸಬ್ಜೆಕ್ಟನ್ನು ಅನುಮೋದನೆಗೆ ಇಟ್ಟಿದಾಗ ಪ್ರತಿಯೊಬ್ಬ ಸದಸ್ಯರು ಒಕ್ಕಲಿನಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಲ್ಲಿ ಏನು ಸಾಮಾನ್ಯ ಸಭೆ ಕರಿಬೇಕು ಅಂತ ಹೇಳಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಗದಿ ಇರುತ್ತೆ. ಬಜೆಟ್ ಮೀಟಿಂಗ್ ಆದಮೇಲೆ ಸಾಮಾನ್ಯ ಸಭೆ ಕರೆಯೋಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಮತ್ತು ಇದುವರೆಗೂ ಸುದೀರ್ಘವಾಗಿ ಚರ್ಚೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ.